ಐವರು ಮುಸುಕುದಾರಿಗಳಿಂದ ಹಾಡಹಗಲೇ ಚಿನ್ನದ ಅಂಗಡಿಗೆ ನುಗ್ಗಿ ಕೋಟ್ಯಾಂತರ ಮೌಲ್ಯದ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ. ಕದಿಮರು ಸಿನಿಮಾ ಸ್ಟೈಲ್ನಲ್ಲಿ ಬಂದು ಅಂಗಡಿಯಲ್ಲಿದ್ದ ಚಿನ್ನ ಮತ್ತು ವಜ್ರಗಳನ್ನು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಆರೋಪಿಗಳ ಸೆರೆಗೆ 5 ತಂಡ ರಚನೆ ಮಾಡಲಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗಿರಾಕಿಗಳು ಕಡಿಮೆ ಇದ್ದ ಹೊತ್ತಿನಲ್ಲಿ ಮೈಸೂರಿನ ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಮಳಿಗೆಯಲ್ಲಿ ದರೋಡೆಕೋರರು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಸಿನಿಮೆಯ ಸ್ಟೈಲ್ನಲ್ಲಿ ಚಿನ್ನದ ಅಂಗಡಿಯ ಮ್ಯಾನೇಜರ್ ಹಣೆಗೆ ಗನ್ನಿಟ್ಟು ಅಂಗಡಿಯಲ್ಲಿದ್ದ ಜ್ಯುವೆಲ್ಲರಿಗಳೆಲ್ಲವನ್ನೂ ದೋಚಿ ಪರಾರಿಯಾಗಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇಡೀ ಮೈಸೂರು ಜನತೆಯನ್ನೇ ಬೆಚ್ಚಿ ಬೀಳಿಸಿದೆ. ಇನ್ನು ಮಧ್ಯಾಹ್ನ ಸುಮಾರು 1:50ಕ್ಕೆ 2 ಬೈಕ್ನಲ್ಲಿ ಬಂದಂತಹ 5 ಡಕಾಯಿತರು ಚಿನ್ನದ ಅಂಗಡಿಗೆ ನುಗ್ಗಿ ಕೇವಲ 12 ನಿಮಿಷದಲ್ಲಿ 5 ಕೋಟಿ ಮೌಲ್ಯದ ಚಿನ್ನಾಭರಣ, ವಜ್ರಾಭರಣ ದೋಚಿ ಬೈಕ್ನಲ್ಲಿಯೇ ಎಸ್ಕೇಪ್ ಆಗಿದ್ದಾರೆ. ರಾಬರ್ಗಳು ಮೊದಲಿಗೆ ಚಿನ್ನದಂಗಡಿಗೆ ಚಿನ್ನವನ್ನ ತೆಗೆದುಕೊಳ್ಳುವ ಸೋಗಿನಲ್ಲಿ ಬಂದು ಏಕಾಏಕಿ ಮ್ಯಾನೇಜರ್ ಅಜ್ಗರ್ ಮೇಲೆ ಗನ್ನಲ್ಲಿ ಫೈರಿಂಗ್ ಮಾಡಿದ್ದಾರೆ. 5 ಕದಿಮರು ಮುಸುಕುದಾರಿಯಾಗಿ ಅಂಗಡಿಗೆ ಬಂದಿದ್ದರು ಅನ್ನೋದು ತಿಳಿದು ಬಂದಿದೆ. ಇನ್ನು ಏಕಕಾಲಕ್ಕೆ ಅಂಗಡಿಗೆ 4-5 ಮಂದಿ ಎಂಟ್ರಿ ಕೊಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏನೋ ದರೋಡೆ ಆಗ್ತಾ ಇದ್ದಂತೆ ಹುಣಸೂರು ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ರು. ನಂತರ ರಾಬರ್ಗಳ ಬಗ್ಗೆ ಅಂಗಡಿ ಮಾಲೀಕರು ಸಿಬ್ಬಂದಿಯಿಂದ ಮಾಹಿತಿ ಕಲೆ ಹಾಕಿ ಡಕಾಯಿತ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಇನ್ನು ಈ ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ ಜ್ಯುವೆಲ್ಲರಿ ಮಳಿಗೆ ಕೇರಳ ಮೂಲದವರದ್ದಾಗಿದ್ದು ಹಲವು ವರ್ಷಗಳಿಂದ ಅಂಗಡಿಯನ್ನ ನಡೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಒಟ್ಟಾರೆ ಬೀದರ್ ದರೋಡೆ ಬಳಿಕ ಮತ್ತೊಂದು ದರೋಡೆ ಮೈಸೂರಿನಲ್ಲಿ ಹಾಡಹಗಲೇ ಆಗಿರೋದು ನಿಜಕ್ಕೂ ಪೊಲೀಸರ ವೈಫಲ್ಯ ಅಂತಾನೆ ಹೇಳಬಹುದು. ಈಗಾಗಲೇ ದರೋಡೆಕೋರರ ಬಂಧನಕ್ಕೆ ಬಲೆ ಬೀಸಿದ್ದು ದರೋಡೆಕೋರರನ್ನ ಹಿಡಿದೇ ಹಿಡಿಯುತ್ತೇವೆ ಅಂತ ಪೊಲೀಸರು ಪಣ ತೊಟ್ಟಿದ್ದಾರೆ. ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.